ಹಾಯ್ ಹಲೋ ನಮಸ್ಕಾರ. ವೆಲ್ಕಮ್ ಟು ಇನ್ ಡೀಟೇಲ್ ಯೂಟ್ಯೂಬ್ ಚಾನಲ್ ಆಲ್ ಇನ್ ಒನ್. ಸೆಕೆಂಡ್ ಪಿ.ಯು.ಸಿಯಲ್ಲಿ ಓದುತ್ತಿರುವಂಥ ಕಂಪ್ಯೂಟರ್ ಸೈನ್ಸ್ ವಿದ್ಯಾರ್ಥಿಗಳೇ, ಈ ಒಂದು ವಿಡಿಯೋದಲ್ಲಿ ಎವಲ್ಯೂಷನ್ ಆಫ್ ಪೋಸ್ಟ್ ಫಿಕ್ಸ್ನ ಬಗ್ಗೆ ಸಂಪೂರ್ಣವಾಗಿ ವಿವರವಾಗಿ ಇನ್ ಡೀಟೇಲ್ ಆಗಿ ನಿಮ್ಮ ನೆಚ್ಚಿನ ಇನ್ ಡೀಟೇಲ್ ಯೂಟ್ಯೂಬ್ ಚಾನಲ್ನಲ್ಲಿ ಸಂಪೂರ್ಣವಾಗಿ ತಿಳಿತಾ ಹೋಗೋಣ. ಇದರ ಪ್ರಯುಕ್ತ ಒಂದು ಪೋಸ್ಟ್ ಫಿಕ್ಸ್ ಎಕ್ಸ್ಪ್ರೆಷನನ್ನು ನಾವಿಲ್ಲಿ ತೊಗೊಂಡಿದ್ದೀವಿ. 3 1 + 2 ಪವರ್ ಸಿಂಬಲ್ 7 4 - 2 ಸ್ಟಾರ್ + 5 ಮೈನಸ್. ಇಲ್ಲಿ ನಮಗೆ ಕೊಟ್ಟಿರುವಂತಹ ನಂಬರ್ಗಳನ್ನ ನಾವು ಸ್ಟ್ಯಾಕಿಗೆ ಪುಷ್ ಮಾಡ್ತಾ ಹೋಗಬೇಕಾಗತ್ತೆ. ಫಸ್ಟ್ ನಂಬರ್ ಏನು ಕೊಟ್ಟಿದ್ದಾರೆ ಅಂದರೆ 3 ಕೊಟ್ಟಿದ್ದಾರೆ. 3ನ ನಾವಿಲ್ಲಿ ಪುಷ್ ಮಾಡಿದ್ದೀವಿ. ಅದಾದ ನಂತರ 1 ಇದೆ. 1ಅನ್ನು ಕೂಡ ನಾನು ಪುಷ್ ಮಾಡ್ತಾ ಬರ್ತೀನಿ. ಇದಾದ ನಂತರ ನೆಕ್ಸ್ಟ್ ಸಿಂಬಲ್ ಏನಪ್ಪ ಇದೆ ಅಂದರೆ ಪ್ಲಸ್ ಸಿಂಬಲ್ ಇದೆ. ಪ್ಲಸ್ಸನ್ನು ನಾನು ಈ ಎರಡು ಎಲಿಮೆಂಟ್ಸ್ಗಳ ನಡುವೆ ಅಥವಾ ನಂಬರ್ಗಳ ನಡುವೆ ಪರ್ಫಾರ್ಮ್ ಮಾಡಬೇಕಾಗತ್ತೆ. ಇಲ್ಲಿ ನಾವು ಪರ್ಫಾರ್ಮ್ ಮಾಡಿದಾಗ ಏನು ಬರುತ್ತೆ ಅಂತಂದರೆ 1 + 3. 1 + 3 ಏನಾಗುತ್ತೆ ಅಂದರೆ 4 ಅಂತ ಆಗುತ್ತೆ. ಆ 4 ಅನ್ನೋ ರಿಸಲ್ಟ್ ವ್ಯಾಲ್ಯೂನ ನಾವಿಲ್ಲಿ ಸ್ಟ್ಯಾಕಲ್ಲಿ ಈ ರೀತಿ ಸ್ಟೋರ್ ಮಾಡಬೇಕಾಗುತ್ತೆ. ಇದಾದ ನಂತರ ನೆಕ್ಸ್ಟ್ ನಂಬರ್ ಯಾವುದಿದೆ 2. 2ನ ನಾನು ಇಲ್ಲಿ ಸ್ಟ್ಯಾಕಿಗೆ ಪುಷ್ ಮಾಡ್ತಾ ಬರ್ತೀನಿ. ಸ್ಟ್ಯಾಕಿಗೆ ಪುಷ್ ಆದ ನಂತರ ನಮಗೆ ಇಲ್ಲಿ ಆಪ್ರೇಷನ್ ಪರ್ಫಾರ್ಮ್ ಮಾಡೋದಕ್ಕೆ ನೆಕ್ಸ್ಟ್ ಬಂದು ಇಲ್ಲಿ ಪವರ್ ಸಿಂಬಲ್ ಇದೆ. ಪವರ್ ಸಿಂಬಲನ್ನು ನಾವು ಪರ್ಫಾರ್ಮ್ ಮಾಡಬೇಕಾಗುತ್ತೆ. ಪವರ್ ಸಿಂಬಲ್ ಏನು ಹೇಳುತ್ತೆ ಅಂತಂದರೆ ಪೀಪಲ್ ಹ್ಯಾವ್ ಟು ಫೈಂಡ್ ಔಟ್ ದ ಪವರ್ ವ್ಯಾಲ್ಯೂ. ಪವರ್ ವ್ಯಾಲ್ಯೂ ಅಂತ ಹೇಳಿದ್ರೆ ಎಕ್ಸ್ಪೋನೆಂಟ್ ವ್ಯಾಲ್ಯೂನ ನಾವಿಲ್ಲಿ ಫೈಂಡ್ ಔಟ್ ಮಾಡಬೇಕಾಗತ್ತೆ. ಹೇಗೆ ಎಕ್ಸ್ಪೋನೆಂಟ್ ವ್ಯಾಲ್ಯೂ ಅಂತಂದರೆ 4⁻² ಅಂತ ತೊಗೊಳ್ತೀವಿ. 4⁻² ಅಂತಂದರೆ 4 × 4 ದಟ್ ಈಸ್ 16. ಈ 16 ನಾವು ಸ್ಟ್ಯಾಕಿಗೆ ನಾವು ಅದನ್ನು ರಿಸಲ್ಟ್ ವ್ಯಾಲ್ಯೂನ ಬರೀಬೇಕಾಗತ್ತೆ. ಈಗ ಇಲ್ಲಿ ನಮಗೆ ಸಿಕ್ಕಿರುವಂಥದ್ದು 16. ಇದಾದ ನಂತರ ನೆಕ್ಸ್ಟ್ ನಂಬರ್ ಈಸ್ 7. 7ಅನ್ನು ನಾನು ಟಾಪ್ ಪೋಸ್ಟ್ಗೆ ಎಂಟ್ರಿ ಮಾಡ್ತಾ ಬಂದರೆ ಅದಾದ ನಂತರ ನೆಕ್ಸ್ಟ್ 4 ಇದೆ. 4ಅನ್ನು ಪುಷ್ ಮಾಡ್ತಾ ಬರ್ತೀನಿ. 4ಅನ್ನು ಪುಷ್ ಮಾಡಿದ ನಂತರ ನೆಕ್ಸ್ಟ್ ಮೈನಸ್ ಸಿಂಬಲ್ ಇದೆ. ಟಾಪ್ ಮೋಸ್ಟ್ ಎಲಿಮೆಂಟ್ಸ್ಗಳ ನಡುವೆ ನಾನು ಸಬ್ಟ್ರಾಕ್ಷನ್ನ ಪರ್ಫಾರ್ಮ್ ಮಾಡಬೇಕಾಗುತ್ತೆ. ಸಬ್ಟ್ರಾಕ್ಷನ್ನ ಪರ್ಫಾರ್ಮ್ ಮಾಡಿದ್ರೆ 7ನಲ್ಲಿ 3ನ ಮೈನಸ್ ಮಾಡಬೇಕು. ಯಾವತ್ತಾದರೂ ಹೈಯರ್ ನಂಬರಿಂದ ಲೋಯೆಸ್ಟ್ ನಂಬರನ್ನು ನಾವು ಸಬ್ಟ್ರಾಕ್ಷನ್ ಮಾಡಬೇಕಾಗತ್ತೆ. ಇಲ್ಲಿ 7ನಿಂದ 4ಅನ್ನು ಮೈನಸ್ ಮಾಡಿದ್ರೆ ಸಿಗುವಂಥ 3. ರಿಸಲ್ಟೆಂಟ್ ವ್ಯಾಲ್ಯೂನ ನಾವಿಲ್ಲಿ ಸ್ಟ್ಯಾಕಿಗೆ 3 ಅನ್ನೋದನ್ನು ಬರಿತೀವಿ. ಮೈನಸ್ ಆಪ್ರೇಷನ್ನು ಕಂಪ್ಲೀಟ್ ಆಗಿದೆ. ನೆಕ್ಸ್ಟು ಉಳಿದಿರೋದು 2 ಇದೆ. 2ನ ಇಲ್ಲಿ ಬರ್ಕೋಬೇಕಾಗುತ್ತೆ ಟಾಪ್ ಪೋಸ್ಟ್ ಎಲಿಮೆಂಟ್ ಆಗಿ. ಅದಾದ ನಂತರ ಸ್ಟಾರ್ ಸಿಂಬಲ್ ಇದೆ. ಟಾಪ್ ಪೋಸ್ಟ್ ಎಲಿಮೆಂಟ್ಗಳ ನಡುವೆ ನಾನು ಸ್ಟಾರ್ ಅಂದರೆ ಮಲ್ಟಿಪ್ಲಿಕೇಶನ್ನ ಪರ್ಫಾರ್ಮ್ ಮಾಡಬೇಕಾಗುತ್ತೆ. ಮಲ್ಟಿಪ್ಲಿಕೇಶನ್ನ ಪರ್ಫಾರ್ಮ್ ಮಾಡಿದಾಗ 3 2s ಏನು ಬರುತ್ತೆ ಅಂದರೆ ದಟ್ ಈಸ್ 6. 6 ಅನ್ನೋದು ಕೂಡ ನಾವು ರಿಸಲ್ಟೆಂಟಾಗಿ ಟಾಪ್ ಮೋಸ್ಟ್ ಎಲಿಮೆಂಟ್ಗೆ ಬರಿತಾ ಹೋಗ್ತೀವಿ. ಸ್ಟಾರು ಕೂಡ ಪರ್ಫಾರ್ಮೆನ್ಸ್ ಆದ ಮೇಲೆ ನೆಕ್ಸ್ಟ್ ಇರೋದು ಯಾವುದಪ್ಪ ಅಂತಂದರೆ ಪ್ಲಸ್ ಸಿಂಬಲ್ ಇದೆ. ಪ್ಲಸ್ ಅಂತ ಅಂದಾಗ ಉಳಿದ ಈ ಎರಡು ಎಲಿಮೆಂಟ್ಸ್ಗಳ ನಡುವೆ ಅಡಿಷನ್ನ ಪರ್ಫಾರ್ಮ್ ಮಾಡಬೇಕಾದ್ರೆ 16 + 6 ಆ್ಯಡ್ ಮಾಡಿದ್ರೆ ಎಷ್ಟು ಬರುತ್ತೆ ಅಂತಂದರೆ ದಟ್ ಈಸ್ 22. 22 ಅನ್ನೋದು ರಿಸಲ್ಟೆಂಟ್ ವ್ಯಾಲ್ಯೂನ ಸ್ಟ್ಯಾಕಲ್ಲಿ ಬರಿತೀವಿ. ನೆಕ್ಸ್ಟ್ ಎಲಿಮೆಂಟ್ ಯಾವುದಪ್ಪ ಇದೆ ಅಂದರೆ ದಟ್ ಈಸ್ ಪ್ಲಸ್. ಇಲ್ಲಿ ಲಾಸ್ಟ್ ಆಪ್ರೇಟರ್ ಯಾವುದಿದೆ ಅಂತಂದರೆ ಮೈನಸ್ ಇದೆ. ಮೈನಸ್ ಅಂತ ಬರೆದಾಗ 22ನಲ್ಲಿ 5ನ ಸಬ್ಟ್ರಾಕ್ಟ್ ಮಾಡಿದ್ರೆ ರಿಮೈನಿಂಗ್ ಎಲಿಮೆಂಟ್ ಈಸ್ ವಾಟ್ ದಟ್ ಈಸ್ 17. ಫೈನಲಿ ದ ಆನ್ಸರ್ ಈಸ್ 17. 17 ಅನ್ನೋದು ಲಾಸ್ಟಲ್ಲಿ ಬರುವಂಥ ಆನ್ಸರ್ ಆಗಿರುತ್ತೆ. ಹೀಗೆ ನಾವು ಪೋಸ್ಟ್ ಫಿಕ್ಸಿನ ಎವಲ್ಯೂಷನ್ನ ಕೊಟ್ಟಿರುವಂಥ ಆಪ್ರೇಟರ್ಗಳನ್ನ ಪ್ರಾಪರಾಗಿ ಟಾಪ್ ಮೋಸ್ಟ್ 2 ಎಲಿಮೆಂಟ್ಸ್ ನಡುವೆ ಪರ್ಫಾರ್ಮ್ ಮಾಡಿದಾಗ ನಮಗೆ ಫೈನಲ್ ಆನ್ಸರ್ ಆಗಿ ಈ ರೀತಿ ಸಿಗುತ್ತೆ. ಮುಂದಿನ ಒಂದು ಸ್ಯಾಂಪಲ್ನಲ್ಲಿ ನಾವು ಹೇಗೆ ಮತ್ತೊಂದು ಪೋಸ್ಟ್ ಫಿಕ್ಸ್ ಎಕ್ಸ್ಪ್ರೆಷನ್ ಎವಲ್ಯೂಷನ್ ಮಾಡೋದು ಅನ್ನೋದನ್ನು ನೋಡೋಣ. ಇಲ್ಲಿ ಕೊಟ್ಟಿರುವಂಥ ಸ್ಯಾಂಪಲ್ ಪೋಸ್ಟ್ ಫಿಕ್ಸ್ ಎಕ್ಸ್ಪ್ರೆಷನ್ನ ಎವಲ್ಯೂಷನ್ ಹೇಗೆ ಮಾಡೋದನ್ನು ನೋಡೋಣ. ಕೊಟ್ಟಿರುವಂಥ ಎಲಿಮೆಂಟನ್ನು ಪ್ರಾಪರಾಗಿ ನಾವು ಐಡೆಂಟಿಫೈ ಮಾಡ್ಕೊಳ್ಳೋಣ. ಇಲ್ಲಿ 7 ಇದೆ, 4 ಇದೆ, ಬಟ್ ಇದು ಆ್ಯಕ್ಚುಲಿ -3. ಇಟ್ಸ್ ಅ ಸಿಂಗಲ್ ಎಲಿಮೆಂಟ್. ನೆಗೆಟಿವ್ ನಂಬರ್ 3 ಅಂತ ತಿಳ್ಕೊಬೇಕಿದು. -3 ಕೊಟ್ಟಿದ್ದಾರೆ. ದೆನ್ ಸ್ಟಾರ್ ಸಿಂಬಲ್ 1 5 + ದೆನ್ ಸ್ಟಾರ್ ಸಿಂಬಲ್. ಒಂದು ಸ್ಟ್ಯಾಕನ್ನು ನಾನಿಲ್ಲಿ ಬರ್ಕೊಳ್ತೀನಿ. ಸ್ಟ್ಯಾಕ್ನಲ್ಲಿ ಎಲಿಮೆಂಟ್ಸನ್ನು ಪುಷ್ ಮಾಡ್ತಾ ಹೋಗೋಣ. ಮೊದಲ ಎಲಿಮೆಂಟು 7 ಇದೆ. 7ಅನ್ನು ಪುಷ್ ಮಾಡ್ತೀನಿ. ಸೆಕೆಂಡ್ ಎಲಿಮೆಂಟು 4 ಇದೆ, ಅದನ್ನು ಕೂಡ ಪುಷ್ ಮಾಡ್ತೀನಿ. ಥರ್ಡ್ ಎಲಿಮೆಂಟು -3 ಇದೆ, ಅದನ್ನು ಕೂಡ ಪುಷ್ ಮಾಡಿದ್ದೀನಿ. ಈ 3 ಎಲಿಮೆಂಟ್ ಆದಮೇಲೆ ನೆಕ್ಸ್ಟ್ ಬಂದಿರೋದೇ ಸ್ಟಾರ್ ಸಿಂಬಲ್. ಈ ಸ್ಟಾರ್ ಸಿಂಬಲನ್ನು ನಾನು ಲಾಸ್ಟ್ 2 ಟಾಪ್ ಮೋಸ್ಟ್ ಎಲಿಮೆಂಟಿಗೆ ಅಪ್ಲೈ ಮಾಡಿದ್ರೆ ನೆಕ್ಸ್ಟ್ ರಿಸಲ್ಟ್ ಏನು ಬರುತ್ತೆ ಅನ್ನೋದನ್ನು ನಾನು ಮತ್ತೊಂದು
ಸ್ಟ್ಯಾಕ್ನ ಬರೆದು ನಾವು ತೋರಿಸ್ಬಹುದು. ಸೊ ಇಲ್ಲಿ 7 ಆಲ್ರೆಡಿ ಇತ್ತು. ಸೊ 4 3s 12 ಬರುತ್ತೆ, ಬಟ್ ನೆಗೆಟಿವ್ ಇರೋದ್ರಿಂದ -12 ಅಂತ ಬರುತ್ತೆ. ಸೊ ಅಲ್ಲಿಗೆ ಸೊ ಸ್ಟಾರ್ವರೆಗೂ ಕಂಪ್ಲೀಟ್ ಆಗಿದೆ. ಸೊ ಇನ್ನು ಉಳಿದಿರೋದು ನೆಕ್ಸ್ಟ್ 1. ಸೊ ಈಗ ಇದು 1ಅನ್ನು ನಾನಿಲ್ಲಿ ಪರ್ಫಾರ್ಮ್ ಮಾಡ್ತಾ ಹೋಗ್ತೀನಿ. ಸೊ 1 ಆದಮೇಲೆ ನೆಕ್ಸ್ಟ್ 5 ಇದೆ. ಸೊ 5 ಕೂಡ ನಾನು ಸ್ಟ್ಯಾಕ್ಗೆ ಬರಿತಾ ಹೋಗ್ತೀನಿ. ಸೊ ಸ್ಟ್ಯಾಕ್ನಲ್ಲಿ 5 ಬರೆದ ಮೇಲೆ ನೆಕ್ಸ್ಟ್ ಸಿಂಬಲ್ ಪ್ಲಸ್ ಇದೆ. ಸೊ ಇವೆರಡರ ನಡುವೆ ಪ್ಲಸ್ಸನ್ನು ನಾನು ಪರ್ಫಾರ್ಮ್ ಮಾಡಬೇಕಾಗುತ್ತೆ, ಅಡಿಷನ್ನ ಮಾಡಬೇಕಾಗುತ್ತೆ. ಅಡಿಷನ್ ಮಾಡಿದಾಗ ಏನು ರಿಸಲ್ಟ್ ಬರುತ್ತೆ ಅನ್ನೋದನ್ನು ನೆಕ್ಸ್ಟ್ ಇದರಲ್ಲಿ ಬರೀತಾ ಹೋಗ್ತೀನಿ. ಸೊ 7 ಆಗಿದೆ. ಸೊ -12 ಇದೆ. ಅದಾದ ನಂತರ 5 + 1 is 6. ಸೊ ಇಲ್ಲಿ 6 ಬಂದಿದೆ. ಸೊ ಅಲ್ಲಿಗೆ 5 ಆಯಿತು, ಪ್ಲಸ್ ಆಯಿತು. ಸೊ ನೆಕ್ಸ್ಟ್ ಇಸ್ ಡಿವಿಷನ್ ಇದೆ. ಸೊ ಬಂದಂಥ ರಿಸಲ್ಟೆಂಟ್ ವ್ಯಾಲ್ಯೂ ಮತ್ತು ಅದರ ಟಾಪ್ ಮೋಸ್ಟ್ ಎಲಿಮೆಂಟಲ್ಲಿ ಇರ್ತಕ್ಕಂಥ 2 ಎಲಿಮೆಂಟ್ ನಡುವೆ ಡಿವಿಷನ್ ಪರ್ಫಾರ್ಮ್ ಮಾಡಬೇಕು. ಸೊ ಈ ಡಿವಿಷನ್ ನಾವು ಇಲ್ಲಿ ಪರ್ಫಾರ್ಮ್ ಮಾಡಿದ್ರೆ ಸೊ ಬಂದಿರೋ ಆನ್ಸರ್ ಏನಪ್ಪ ಅಂದರೆ 7 ಇತ್ತು. ಸೊ 6 ಮತ್ತು 12ನಲ್ಲಿ ಡಿವೈಡ್ ಮಾಡಿದ್ರೆ 6 2s 12 ಬರುತ್ತೆ. ಸೊ ನೆಗೆಟಿವ್ ಸಿಂಬಲ್ ಇದು -2 ಅಂತ ಇರುತ್ತೆ. ಸೊ ನೆಕ್ಸ್ಟ್ ಸೊ ಉಳಿದಿರುವಂಥದ್ದು ಮಲ್ಟಿಪ್ಲಿಕೇಶನ್ ಸಿಂಬಲ್, ಇವೆರಡರ ನಡುವೆ ಮಲ್ಟಿಪ್ಲಿಕೇಶನ್ ನಾವು ಅಪ್ಲೈ ಮಾಡಿದ್ರೆ ಸೊ ರಿಸಲ್ಟೆಂಟ್ ಸ್ಟ್ಯಾಕಲ್ಲಿ ಬರುವಂಥ ಆನ್ಸರ್ ಏನಪ್ಪ ಅಂದರೆ 7 2s 14 ಆಗುತ್ತೆ. ಸೊ ದಟ್ ಈಸ್ -14. ಸೊ ಹಾಗಾಗಿ ಆನ್ಸರ್ ಏನಪ್ಪ ಬರುತ್ತೆ ಅಂತಂದರೆ -14 ಇಸ್ ದ ಆನ್ಸರ್. ಹೀಗೆ ಯಾವುದೇ ಒಂದು ಪೋಸ್ಟ್ ಫಿಕ್ಸ್ ಎಕ್ಸ್ಪ್ರೆಷನ್ನ ಎವ್ಯಾಲ್ಯೂಯೇಷನ್ ಮಾಡೋದ್ರಿಂದ ಸೊ ನಮಗೆ ಒಂದು ಫೈನಲ್ ಆನ್ಸರ್ನ ತೊಗೊಳ್ಬಹುದು. ಸೊ we should be very careful while applying the operator symbols. ಸೊ ಆಪರೇಟರ್ ಸಿಂಬಲ್ಸನ್ನು ಅಪ್ಲೈ ಮಾಡಬೇಕಂದ್ರೆ ಟಾಪ್ ಮೋಸ್ಟ್ 2 ಎಲಿಮೆಂಟ್ಸ್ ನಡುವೆ ನಾವು ಅಪ್ಲೈ ಮಾಡಬೇಕಾಗತ್ತೆ. ಸೊ ಈ ವಿಡಿಯೋ ಸಂಪೂರ್ಣವಾಗಿ ಅರ್ಥ ಆಗಿದೆ ಅಂತ ತಿಳ್ಕೊತೀನಿ. ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್ ಇನ್ ಡೀಟೇಲ್ ಯೂಟ್ಯೂಬ್ ಚಾನಲ್ ಆಲ್ ಇನ್ ಒನ್. ಥ್ಯಾಂಕ್ ಯು ಸೋ ಮಚ್.